ರಾಮಲಲ್ಲನ ಭವ್ಯ ಮೂರ್ತಿಯ ಪುರಪ್ರವೇಶ ಆಗಿದೆ. ಮಧ್ಯಾಹ್ನ 1:20ರ ಶುಭ ಗಳಿಗೆಯಲ್ಲಿ ಈ ಪುರಪ್ರವೇಶವನ್ನ ನೆರವೇರಿಸಲಾಗಿದೆ. ಕಳಸ ಯಾತ್ರೆ ಮೂಲಕ, ಆ ಮೆರವಣಿಗೆ ಮೂಲಕ ರಾಮ ಮಂದಿರದ ಪ್ರಾಂಗಣವನ್ನ ವಿಗ್ರಹ ತಲುಪಿದೆ. ಈ ವೇಳೆ ಜಲಯಾತ್ರೆ, ತೀರ್ಥಯಾತ್ರೆ, ಕುಮಾರಿ ಸುವಾಸಿನಿ, ಇದೇ ರೀತಿ ಅನೇಕ ರೀತಿಯಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಲಾಗಿದೆ. ನಿನ್ನೆಯೇ ಶುದ್ಧೀಕರಣದ ಕೆಲಸ ಕೂಡ ಆಗಿದೆ. ವಿಶೇಷ ಸ್ನಾನ ಹಾಗೂ ಮೂರ್ತಿಯ ಕಣ್ಣುಗಳಿಗೆ ಪಟ್ಟಿಯನ್ನ ಕೂಡ ಹಾಕಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಇಡೀ ಮೂರ್ತಿಯನ್ನ ಯಾರು ಕೆತ್ತಿರ್ತಾರಲ್ಲ ಅವರು ಆ ಪಟ್ಟಿಯನ್ನು ಹಾಕಿರ್ತಾರೆ. ಬಿಕಾಸ್ ಅದರಲ್ಲಿ ಎನಾರ್ಮನಸ್ ಶಕ್ತಿ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಪ್ರಾಣ ಪ್ರತಿಷ್ಠಾಪನೆ ಆದ ನಂತರವೇ ಆ ಪಟ್ಟಿಯನ್ನು ಕಳಿಸ್ತಾರೆ. ಅದುವೇ ಪ್ರಾಣ ಪ್ರತಿಷ್ಠಾಪನೆಯ ಅತ್ಯಂತ ಮುಖ್ಯವಾದ ಭಾಗ. ಈ ಪುರಪ್ರವೇಶ ಆಗುತ್ತಲ್ಲ ರಾಮಲಲ್ಲ ಮೂರ್ತಿಯನ್ನ, ಅದಕ್ಕೊಂದು ಹೆಸರು ಕೂಡ ಇದೆ, ಶೋಭಯಾತ್ರೆ ಅಂತ ಕರೀತಾರೆ ಅದನ್ನ. ದೇಗುಲದಲ್ಲಿ ಪ್ರತಿಷ್ಠಾಪಿಸುವ ವಿಗ್ರಹವನ್ನ ಪೂರ್ಣ ಕುಂಭದೊಂದಿಗೆ ಯಾತ್ರೆಯಲ್ಲಿ ತೆಗೆದುಕೊಂಡು ಬರಲಾಗುತ್ತೆ ಶೋಭಾಯಾತ್ರೆಯ ಮೂಲಕ. ಡೀಟೇಲ್ಸ್ ಕೊಡ್ತಾರೆ ಅರವಿಂದ. ಈ ಪ್ರಾಸೆಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ನಾವೆಲ್ಲ ಕೇಳಿರ್ತೀವಿ, ರಾಮಾಯಣದ ಒಂದು ಉಲ್ಲೇಖ ಇದೆ. 14 ವರ್ಷಗಳ ವನವಾಸವನ್ನ ಮುಗಿಸಿ ಶ್ರೀರಾಮ ಅಯೋಧ್ಯೆಗೆ ವಾಪಸ್ಸು ಬರಬೇಕಾದ್ರೂ ಕೂಡ ಇದೇ ರೀತಿ ಪುರಪ್ರವೇಶವನ್ನು ಅತ್ಯಂತ ವಿಜೃಂಭಣೆಯಿಂದ ಭಾರತ ನಡೆಸಿದ್ದ ಅಂತಕ್ಕಂಥ ಒಂದು ಉಲ್ಲೇಖ ಇದೆ. ಈಗ ನಾವು ರಾಮಲಲ್ಲಾನನ್ನ ದೇವಸ್ಥಾನದ ಪ್ರಾಂಗಣದಲ್ಲಿ ಕೂರಿಸುವಂತಹ ಕೆಲಸ, ಅಂದ್ರೆ ಗರ್ಭಗುಡಿಯಲ್ಲಿ. ಅದಕ್ಕೋಸ್ಕರ ಕೆತ್ತಿದಂತಹ ಮೂರ್ತಿಯನ್ನ ಬಹಳ ರಹಸ್ಯವಾಗಿ ಇಟ್ಟಿದ್ರು. ಜೊತೆಗೆ ಅದನ್ನು ಯಾರಿಗೂ ಕೂಡ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ನೋಡಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲೇ ರಿವೀಲ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಬೇರೆ ಕಡೆ ಇಟ್ಟಿದ್ರು. ಅಲ್ಲಿಂದ ಅದನ್ನು ತರಬೇಕು ಶಾಸ್ತ್ರೋಕ್ತವಾಗಿ. ಅದು ಕೂಡ ಪೂರ್ಣ ಕುಂಭ ಸ್ವಾಗತದೊಂದಿಗೆ, ಶೋಭಾಯಾತ್ರೆಯೊಂದಿಗೆ ಸಹಸ್ರಾರು ಜನ ಮುತ್ತೈದೆಯರ ಆ ಕುಂಭವನ್ನು ಹೊತ್ತು ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅದನ್ನ ಒಳಗೆ ತರ್ತಾರೆ. ಯಾರಿಗೂ ಕೂಡ ಅದನ್ನು ನೋಡೋದಕ್ಕೆ ಬಿಡಲ್ಲ. ಫುಲ್ ರ್ಯಾಪ್ ಮಾಡಿರ್ತಾರೆ, ಕಂಪ್ಲೀಟ್ ರ್ಯಾಪ್ ಮಾಡಿರ್ತಾರೆ. ಅದನ್ನ ತೆಗೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿ ಅದನ್ನ ಜೋಡಿಸುವಂತಹ ಕೆಲಸ ಕೂಡ ಆಗಬೇಕು. ಇದೆಲ್ಲವೂ ಆದ ನಂತರ, ಅಂದ್ರೆ ಭವ್ಯ ಮೂರ್ತಿ ನಿಂತ ನಂತರ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಗಳೆಲ್ಲವೂ ಕೂಡ ಏನು ನಡೀಬೇಕು. ಅದಕ್ಕೂ ಮುಂಚೆ ನಾಳೆ, ನಾಡಿದ್ದು ಮತ್ತೆ ಅದರ ಭಾನುವಾರ ತನಕ 3 ದಿನಗಳ ಕಾರ್ಯಗಳೇನು ನಡೀತಿ ಅದು ಅಲ್ಲಿ ಅದೇ ರೀತಿ ಶಾಸ್ತ್ರೋಕ್ತವಾಗಿ ಮುಂದುವರಿಯುತ್ತೆ. ಓಕೆ ಅರವಿಂದ್, ವಾಪಸ್ ಬರ್ತೀನಿ.